ಪ್ರಿಯರೇ, ಈ 8ನೇ ಎಪಿಸೋಡ್ಗೆ 8ನೇ ಮಾಲಿಕೆಗೆ ನಿಮ್ಮೆಲ್ಲರನ್ನ ಕರ್ತನ ಹೆಸರಿನಲ್ಲಿ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಕಳೆದ ಸಾರಿ 7ನೇದನ್ನು ನಾವು ಮುಗಿಸುವಾಗ ಹಸಿರಾದಂಥ ಹುಲ್ಲುಗಾವಲುಗಳ ಮಧ್ಯದಲ್ಲಿ ತಂಗಿಸುತ್ತಾನೆ ಎಂಬುದಾಗಿ ನಾವು ಕಲಿತೆವು. ಅದರಲ್ಲಿ ಒಂದೆರಡು ಅಂಶಗಳನ್ನು ನಾವು ಹೇಳ್ತಾ ಬಂದೆ. ಅದನ್ನು ಸ್ವಲ್ಪ ಮುಂದುವರಿಸಿ ನಂತರ ಮುಂದೆ ಹೋಗೋಣ. ಹೌದು, ಆತನ ತಂಗಿಸುವಾಗ ನಾವು ತಿನ್ನಬೇಕು. ಕುರಿಗಳ ಬುದ್ಧಿ ತಂಗಿಸುವಂಥ ಸುಮ್ಮನೆ ತಲೆ ಬಗ್ಗಿಸಿ ಇರುವಂಥದ್ದು ಸಾಮಾನ್ಯವಾಗಿ ಕುರಿಗಳ ಒಂದು ಬುದ್ಧಿ. ಆವಾಗ ಕುರುಬನು ನೋಡುತ್ತಾ ಅವುಗಳಿಗೆ ಎಚ್ಚರಿಕೆ ನೀಡ್ತಾನೆ. ಹೇಗೆ? ತನ್ನ ವಾಕ್ಯದ ಮುಖಾಂತರವಾಗಿ. 1ನೇ ಕೀರ್ತನೆಯಲ್ಲಿ ಆ ದಾವಿದನ ಹಾಡುವಾಗ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸ್ತಾ ಇರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆಗಳು ಬಾಡುವುದಿಲ್ಲ. ಅದರಂತೆ ಕರ್ತನವನ ಕಾರ್ಯವನ್ನೆಲ್ಲ ಸಫಲ ಮಾಡ್ತಾನೆ ಎಂಬುದಾಗಿ 1ನೇ ಕೀರ್ತನೆ, ಆ ಕೀರ್ತನೆಯ 1ನೇ ಕೀರ್ತನೆ ಆದಿಯಲ್ಲಿ ಆತನು ಎಚ್ಚರಿಸ್ತಾನೆ. ಧರ್ಮಶಾಸ್ತ್ರದ ಮಹತ್ವ ಏನು ಎಂಬುದಾಗಿ, ಅದನ್ನು ಧ್ಯಾನಿಸಬೇಕು ಎಂಬುದಾಗಿ. ಯಾವಾಗ ಅದನ್ನು ಧ್ಯಾನಿಸ್ತೇವೋ ಆಗ ಇತರವಾದ ಕೆಟ್ಟ ವಿಷಯಗಳು ಬರುವುದಿಲ್ಲ. ಈ ಕಾಮ ಎಂಬಂಥ ಈ ಒಂದು ಸಸ್ಯ, ವಿಷಯುಕ್ತವಾದಂಥ ಹೂ ಬಿಡುವಂಥ ಆ ಒಂದು ಸಸ್ಯ ಅದು ಕಾಣಿಸುವುದಿಲ್ಲ. ಬಿಲಗಳಲ್ಲಿರುವಂಥ ಹೂಗಳು, ಹಾವುಗಳು ಅಥವಾ ವಿಷಯುಕ್ತವಾದ ಪ್ರಾಣಿಗಳು ಬರುವುದಿಲ್ಲ. ಅದನ್ನು ಧ್ಯಾನಿಸುವಾಗ ಅದು ಶಕ್ತಿ ಬರ್ತದೆ. ಅದಕ್ಕೆ ಬೇಕಾದಂಥ ಅನೇಕ ಫಲವನ್ನು ಕೊಡುವಂಥ ವೃಕ್ಷವಾಗಿ ನಾವು ನೀರಿನ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರ್ತೇವಂತೆ. ಪ್ರಿಯರೇ, ಈ ಒಂದು ಆತನ ತಂಗಿಸುವಾಗ ದೇವರ ವಾಕ್ಯದ ಕುರಿತಾಗಿ ನಾನು ಅನೇಕ ಉದಾಹರಣೆಗಳನ್ನು ಹೇಳಬಲ್ಲೆ. ಅದರಲ್ಲಿ ಕೆಲವಾರು ವಿಷಯಗಳನ್ನು ಯೋಚನೆ ಮಾಡೋಣ. ಆ ದೇವರ ವಾಕ್ಯವು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತದೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ತಂಗಿಸುವಾಗ ನಾವು ತಿನ್ನಬೇಕು. ಹುಡುಕಿದಾಗ ಸಿಗಲ್ಲ, ನಮಗೆ ಬೇಕು ಅನ್ನುವಾಗ ಸಿಗಲ್ಲ. ಎಷ್ಟೋ ಸಂದರ್ಭದಲ್ಲಿ ದೇವರ ವಾಕ್ಯ ಓದಬೇಕು, ನಾವು ಓದ್ಲಿಕ್ಕೆ ಸಾಧ್ಯ ಇಲ್ಲ, ಬೆಳಕಿರುವುದಿಲ್ಲ, ಇಲ್ಲವಾದರೆ ಸತ್ಯದ ಕೈಯಲ್ಲಿರೋ, ಇಲ್ಲವ ಪರಿಸ್ಥಿತಿಗಳಿಲ್ಲ. ಆದರೆ ತಂಗಿಸುವಂಥ ಸಂದರ್ಭದಲ್ಲಿ ನಾವು ತಂಗಬೇಕು, ಅದನ್ನು ಧ್ಯಾನಿಸಬೇಕು. ದೇವರು ಈ ಸಂದರ್ಭವನ್ನು ನಿಮಗೆ ತಂಗಿಸುವಂಥ, ಹಸಿರಾದಂಥ ಹುಲ್ಲುಗಾವಲು ತಂಗಿಸುವಂಥ ಸಂದರ್ಭ ಕೊಟ್ಟಿದ್ದಾನೆ. ದಯಮಾಡಿ ಗಮನ ಇಟ್ಟು ಇದನ್ನು ಕೇಳಿ ಅನುಷ್ಠಾನಕ್ಕೆ ತಂದುಕೊಳ್ಳೋಣ. ದೇವರ ವಾಕ್ಯ ಎಂಬುದಾಗಿ ಹೇಳುವಾಗ, ಸತ್ಯವೇದ ಎಂಬುದಾಗಿ ಹೇಳುವಾಗ, ಸತ್ಯವೇದವನ್ನು 4 ವಿಧವಾಗಿ ನಾನು ಮಕ್ಕಳಿಗೆ ಹೇಳುವುದುಂಟು. ಅದಕ್ಕೆ ದೇವರ ವಾಕ್ಯದ ಆಧಾರದಿಂದ ಹೇಳ್ತಾ ಇದ್ದೇನೆ. ದೇವರ ವಾಕ್ಯವು ಸಾಮಾನ್ಯವಾಗಿ ಅದು 4. ಮೊದಲನೇದಾಗಿ ಅದು ಮಾರ್ಗದರ್ಶಿ ಎಂಬುದಾಗಿ. ಸತ್ಯವೇದ ಮಾರ್ಗದರ್ಶಿ. ಏನು ಮಾರ್ಗದರ್ಶಿ ಅಂದ್ರೆ ಏನು? ರೋಡ್ ಮ್ಯಾಪ್ ಅಂದ್ರೆ ಏನು? ಅಲ್ಲಲ್ಲಿ ರಸ್ತೆಯಲ್ಲಿ ಹೋಗುವಾಗ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, ಇಂಥ ಊರು ಇಷ್ಟು ದೂರ ಇದೆ, ಇಲ್ಲಿ ತಿರುಗಬೇಕು, ಎಡಗಡೆ ತಿರುಗಬೇಕು, ಬಲಗಡೆ ತಿರುಗಬೇಕು ಎಂಬುದಾಗಿ. ಸತ್ಯವೇದದಲ್ಲಿ ಒಂದು ಭಾಗ ಹೀಗಿದೆ. ಯೆಶಾಯನ ಗ್ರಂಥದಲ್ಲಿ 30ನೇ ಅಧ್ಯಾಯದ 21ನೇ ವಚನದಲ್ಲಿ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮಗೆ ಕಿವಿಗೆ ಬೀಳುವುದು. ನಾನೊಂದು ತಮಾಷೆಯಾದಂಥ ನಿಜವಾದ ಅನುಭವದ ಕಥೆ ಹೇಳ್ತೇನೆ. ಒಮ್ಮೆ ನಾನು ನನ್ನ ಸ್ನೇಹಿತರೊಬ್ಬರು ಧಾರವಾಡ ಜಿಲ್ಲೆಯ ಹಳಿಯಾಲ ಎಂಬಂಥ ಸ್ಥಳಕ್ಕೆ ಹೋದೆವು. ಅಲ್ಲಿ ಸಾಮಾನ್ಯವಾಗಿ ಆಫ್ರಿಕಾ ಖಂಡದಿಂದ ಹಿಂದೆ ಬಂದಂಥ ಜನರ ಪಂಗಡ ಇದೆ. 40-50 ವರ್ಷಗಳ ಹಿಂದೆ ಅಲ್ಲಿ ಯಾರೂ ಹೋಗ್ತಾ ಇರಲಿಲ್ಲ. ದಟ್ಟ ಅರಣ್ಯ ಅದು. ಅಲ್ಲಿ ಈ ಆಫ್ರಿಕಾ ಕಡೆಯಿಂದ ಹಿಂದೆ ಬಂದು ಸೇರಿದವರು ಜನರಿದ್ದರು. ಅವರನ್ನು ಸಿದ್ಧಿಗಳು ಎಂಬುದಾಗಿ ಇಂದು ಕೂಡ ಕರೀತಾ ಇದ್ದಾರೆ. ಆದರೆ ಈ ದಿವಸಗಳೆಲ್ಲ ಸಿದ್ಧಿಗಳನ್ನು ಎಲ್ಲ ಕಡೆ ನೋಡ್ತೇವೆ. ಆಫ್ರಿಕಾ ರೀತಿಯಲ್ಲೇ ಇದ್ದಾರೆ, ಕಪ್ಪಾಗಿ, ಕುಳ್ಳಗೆ, ಹೆಂಗಸರೆಲ್ಲ ಗುಂಗುರು ಕೂದಲು, ಗಂಡಸರೆಲ್ಲ ಗುಂಗುರು ಕೂದಲು, ಅವರು ಎಲ್ಲ ಕಡೆ ಇದ್ದಾರೆ. ಇಂಥ ಜನರ ಹತ್ರ ದೇವರ ವಾಕ್ಯ ಹೇಳಬೇಕು ಎಂಬುದಾಗಿ ಆಸೆ ಹುಟ್ಟಿತು. ಹೊರಟೆವು. ವ್ಯಾನ್ ತುಂಬ ನಾವು ಸತ್ಯದ ಬುಕ್ಸ್ ಇಟ್ಟು ಪ್ರೊಜೆಕ್ಟ್ ಇಟ್ಕೊಂಡು ಹೋದೆವು. ರಾಣಿಬೆನ್ನೂರು ಎಂಬಂಥ ಸ್ಥಳದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದೆವು. ಮಾಡಿ ಅಲ್ಲಿಂದ ಒಂದೇ ಹೈವೇ,
ಅವರು ಡ್ರೈವ್ ಮಾಡ್ತಾ ಇದ್ರು, ನನ್ನ ಕೈಗೆ ರೋಡ್ ಮ್ಯಾಪ್ ಕೊಟ್ಟಿದ್ರು, ರಸ್ತೆ ನಕ್ಷೆ. ಅವ್ರು ಹೇಳಿದರು, ನಾವು ಸ್ವಲ್ಪ ದೂರ ಹೋದಾಗ ನೀವು ಹೇಳಿ ಅಲ್ಲೆಲ್ಲೋ ಬಲಗಡೆ ತಿರುಗಬೇಕಾಗಿದೆ, ಅಲ್ಲೆಲ್ಲೋ ನಾವು ತಿರುಗಬೇಕು, ಎಲ್ಲಿ ಅಂತ ನೋಡ್ಕೊಳ್ಳಿ ಎಂದಾಗಿ. ನಾನು ನೋಡ್ತಾ ಇದ್ದೆ. ಹೊಟ್ಟೆ ತುಂಬ ಊಟ ಮಾಡಿದ್ದು, ಹೊರಗಡೆ ಬಿಸಿಲು, ತಣ್ಣ ಗಾಳಿ ಬೀಸ್ತಾ ಇತ್ತು. ನಾನು ತೂಗಿಡಿಸ್ಬಿಟ್ಟೆ. ಅದು ಇವರು ಎಲ್ಲೋ ಹೋಗಿ ಕೇಳಿದ್ರು, ಎಲ್ಲಿ ಎತ್ಗಡೆ ತಿರುಗಬೇಕು ಅನ್ನುವಾಗ ಎಡಗಡೆ ಅನ್ನೋದ್ರ ಬದಲು ನಾ ಬಲಗಡೆ ಅಂತ ಹೇಳ್ಬಿಟ್ಟೆ. ಆ ಬಲಗಡೆ ಹೋದಾಗ ಸುಮಾರು 80 ಕಿಲೋಮೀಟ್ರ್ ಹೋದರೂ ಸಿಗಲಿಲ್ಲ. ಕಾಡು ಮಧ್ಯದಲ್ಲಿ ಹೋಗ್ಬಿಟ್ವಿ. ನಾವು ಅಲ್ಲಿ ಹೋದಾಗ ನಮಗೆ ಗೊತ್ತಾಯಿತು, ಅಲ್ಲಿ ನಾವು ದಾರಿ ತಪ್ಪಿದ್ದೇವೆ ಎಂಬುದಾಗಿ. ಕಾರಣ ಏನಂದರೆ, ನಾವು ಹೋಗಿದ್ದಂಥ ವೆಹಿಕಲ್ದು ಡೀಸೆಲ್ ಮುಗ್ದಿತ್ತು. ಏನು ಮಾಡಬೇಕು ನೋಡಿದಾಗ ನಾವು ದಾರಿ ತಪ್ಪಿದ್ದೇವೆ ಎಂಬುದಾಗಿ ಗೊತ್ತಾಯಿತು. ಕಡೆಗೆ ಏನು ಮಾಡಬೇಕು ನಂಗೆ ನನ್ನ ಸ್ನೇಹಿತರನ್ನು, ನೀವು ಅದನ್ನು ಸರಿ ಗಮನಿಸಲಿಲ್ಲ, ಆದ್ದರಿಂದ ನೀವೇ ಹೋಗಿ ಎಲ್ಲಿಂದಾದ್ರೂ ನೀವು ಡೀಸೆಲ್ ತನ್ನಿ, ಎಲ್ಲೇ ನಿಲ್ಲಬೇಕು, ಮುಂದೆ ಹೋಗುವಂತಿಲ್ಲ ಅಂತ ಕಾಡು ಮಧ್ಯದಲ್ಲಿದ್ವಿ. ನಾನು ಅಲ್ಲಿಂದ 4 ಕಿಲೋಮೀಟ್ರ್ ನಡೆದು ಮತ್ತೆ ಒಂದು ಲಾರಿ ಹಿಡಿದು ಹೋಗಿ ಮತ್ತೆ ಡೀಸೆಲ್ ತಗೊಂಡು ಬಂದು ಹಾಕಿದೆ. ರಾತ್ರಿ ಆಯಿತು. ರಾತ್ರಿ ಮೇಲೆ ಹೋಗುವಂತಿಲ್ಲ, ನಾವು ಅಲ್ಲೇ ತಂಗಿದ್ದಾಯಿತು. ದೊಡ್ಡ ದೊಡ್ಡ ಸೊಳ್ಳೆಗಳು ಕಚ್ಚಿಡೀ ರಾತ್ರಿ ನಾವು. ಕಾರಣ ಇಷ್ಟೇ, ನಾನು ಮಾರ್ಗದರ್ಶಿಯಾಗಿದ್ದು ಮಾರ್ಗವನ್ನು ನಾನು ಸರಿಯಾಗಿ ನೋಡಲಿಲ್ಲ. ರೋಡ್ ಮ್ಯಾಪ್ ನಾನು ನೋಡಲಿಲ್ಲ. ಯೋಚನೆ ಮಾಡಿ, ರೋಡ್ ಮ್ಯಾಪ್ ನಾನು ನೋಡಿದ್ದಿದ್ರೆ ನಮಗೆ ರಾತ್ರಿ ಕಾಡಿನಲ್ಲಿ ಕಳೆಯುವಂಥದ್ದು ಇರಲಿಲ್ಲ, ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಳುವಂತಿರಲಿಲ್ಲ, ಹಸುವೆಯಿಂದ ಇರುವಂಥ ಸ್ಥಿತಿ ಇರಲಿಲ್ಲ. ಈ ದಿವಸ ಸತ್ಯವೇದ ಒಂದು ಮಾರ್ಗದರ್ಶಿ. ದೇವರು ನೇಮಿಸಿದಂಥ ರೀತಿಯಲ್ಲಿ ನಾವು ಸನಾದು ಒಳ್ಳೆ ಮಾರ್ಗದಲ್ಲಿ, ಸ್ವಸ್ಥ ಬುದ್ಧಿ ಮಾರ್ಗದಲ್ಲಿ, ಯೋಗ್ಯ ರೀತಿಯಲ್ಲಿ ನಾವು ನಡೆಯಬೇಕಾದಂಥ ರೀತಿ ನಮಗೆ ತಿಳಿಸಿಕೊಡೋದು ದೇವರ ವಾಕ್ಯ. ಮತ್ತೆ ಇಟ್ ಈಸ್ ಎ ರೋಡ್ ಮ್ಯಾಪ್. ಅದನ್ನು ನಾವು ನೋಡ್ತೇವೆ. ನಾವು ಬೋಧಕನನ್ನು ಕಣ್ಣಾರೆ ಕಾಣ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮಗೆ ಹಿಂದೆ ಆಡುವ ಮಾತು ನಿಮಗೆ ಕೇಳುವುದು. ನಾವು ಸತ್ಯವೇದ ಓದುವಾಗ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕ ಹಾಗೆ ನಾವು ನಡೆಯುತ್ತೇವೆ, ದಾರಿ ತಪ್ಪುವುದಿಲ್ಲ. ಎರಡನೇದು ನೋಡುವಾಗ, ಇದು ಪಠ್ಯ ಪುಸ್ತಕ. ನಾವು ಇನ್ನೂ ಕಲಿಯುವಂಥವರು. ನಮ್ಮ ಗುರು ಯೇಸು ಕ್ರಿಸ್ತನು, ನಮ್ಮ ಗುರುಗೂ ನಮಗೆ ಈ ಪಠ್ಯ ಪುಸ್ತಕವನ್ನು ಕೊಟ್ಟಿದ್ದಾನೆ. ಒಂದು ವೇಳೆ ನಾವು ಪಠ್ಯ ಪುಸ್ತಕದಲ್ಲಿ ಇದು ನನ್ನ ಇಷ್ಟ ಇಲ್ಲ ಅಂದಾಗಿ ಬಿಟ್ಟರೆ ನಾವು ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಎರಡನೇ ಮಗಳು ಭಾಳ ಬುದ್ಧಿವಂತೆ, 100ಕ್ಕೆ 80, 90 ಮಾರ್ಕ್ ಎಲ್ಲದರಲ್ಲಿ ತೆಗಿತಾ ಇಲ್ಲ. ಆದರೆ ಅವಳು SLC ಫೇಲ್ ಆದ್ಲು. ಕಾರಣ ಏನು ಅಂದರೆ, ಲೆಕ್ಕದಲ್ಲಿ ಅವಳು 17 ನಂಬರ್ ತೆಗೆದಿದ್ಲು. 35ಕ್ಕೆ 17 ತೆಗೆದು ಪಾಸ್ ಮಾಡ್ತಾರಾ? ಇಲ್ಲ. ಅಲ್ಲಿವರೆಗೆ SLC ಬರೋವರೆಗೆ ಓಕೆ ಬುದ್ಧಿವಂತೆ ಎಂಬುದಾಗಿ ಪಾಸ್ ಮಾಡಿದ್ರು. ಆದರೆ SLC ಪರೀಕ್ಷೆಯಲ್ಲಿ ಸಿಕ್ಕಿಬಿದ್ಲು. ಕಡೆಗೆ ಮತ್ತೆ ನಾವು ಸೆಪ್ಟೆಂಬರಿಗೆ ಕುಡಿಸೋ ಮತ್ತೆ ಫೇಲ್, ಅವು 20 ನಂಬರು. ಮತ್ತೆ ಕುಡಿಸುವಾಗ ಅವು 21 ಮಾರ್ಕು. ಕಡೆಗೆ ನಾವು ಇಡೀ ವರ್ಷ ಅವಳಿಗೆ ಲೆಕ್ಕವನ್ನು ಹೇಳಿ 37 ಮಾರ್ಕ್ ಬಂದು ಪಾಸ್ ಆಯಿತು. ಅವಳು ಪಠ್ಯ ಪುಸ್ತಕವನ್ನು ಸರಿಯಾಗಿ ಅವಳು ನೋಡಲಿಲ್ಲ, ಸರಿಯಾಗಿ ಕಲೀಲಿಲ್ಲ. ಈ ದಿವಸ ಸತ್ಯವೇದ ನಮ್ಮ ಜೀವಿತಕ್ಕೆ ಪಠ್ಯ ಪುಸ್ತಕ. ನಾವು ಜೀವಿತದಲ್ಲಿ ಪ್ರವರ್ತಮಾನಕ್ಕೆ ಬರಬೇಕಾಗಿದ್ದರೆ, ನಾವು ಒಂದು ಸುಸ್ಥಿತಿಗೆ ಬರಬೇಕಾಗಿದ್ದರೆ ನಾವು ಪಠ್ಯ ಪುಸ್ತಕ ಓದಿ ಬುದ್ಧಿವಂತರಾಗಬೇಕು, ಸತ್ಯವೇದವನ್ನು ಓದಬೇಕು. ಒಂದು ಮಾರ್ಗದರ್ಶಿ, ಎರಡನೇದು ಪಠ್ಯ ಪುಸ್ತಕ, ಮೂರನೇದು ಎ ಬುಕ್ ಆಫ್ ಕಮ್ಯಾಂಡ್ಮೆಂಟ್ಸ್ ಅಥವಾ ಆಜ್ಞೆಗಳ ಪುಸ್ತಕ ಎಂಬುದಾಗಿ. ನಾವು ನಮ್ಮ ಜೀವಿತದಲ್ಲಿ ಹಿಂದೆ ಎಲ್ಲೂ ನೋಡದಂಥ ದಾರಿಗೆ ಹೋಗ್ತಾ ಇದ್ದೇವೆ. ನಾಳಿನ ಸಂಗತಿ ಏನಂತ ಗೊತ್ತಿಲ್ಲ, ಇನ್ನೊಂದು ಗಂಟೆ ತರುವ ಏನಾಗ್ತದೆ ಎಂಬುದಾಗಿ ಗೊತ್ತಿಲ್ಲ. ಕಳೆದ ವರ್ಷ ನಾವು ನೆನೆಸಿದ ಈ ವರ್ಷ ಕೊರೋನಾ ಬರ್ತದೆ ಎಂಬುದಾಗಿ, ಮುಂದಿನ ವರ್ಷ ಏನು ಬರ್ತದೆ ನಮಗೆ ಗೊತ್ತಿಲ್ಲ. ಆದರೆ ನಾವು ನಮ್ಮನ್ನು ನಡೆಸುವಂಥ ನಾಯಕನ ಧ್ವನಿಗೆ ಅಥವಾ ನಾಯಕನ ಆಜ್ಞೆಗೆ ನಾವು ಕಿವಿಗೊಟ್ಟರೆ, ಆಜ್ಞೆಯನ್ನು ಅನುಸರಿಸಿದರೆ ನಾವು ಯೋಗ್ಯರಾದಂಥ ಸೈನಿಕರಾಗಿ ನಾವು ಜಯ ಗಳಿಸ್ಬೋದು. ನೆಪೋಲಿಯನ್ ಬೋನಾಪಾರ್ಟ್ ಎಂಬಂಥ ಒಬ್ಬ ಫ್ರಾನ್ಸ್ ದೇಶದ ಚಕ್ರವರ್ತಿ ಅವನ ಅನುಭವವನ್ನು ತಿಳಿಸ್ತಾ ಇದ್ದ. ಅವನು ಈ ಸೈನಿಕರ ಜೊತೆಯಲ್ಲಿ ಅವನು ಹೋಗ್ತಾ ಇದ್ದ. ಅದ್ರ ಒಂದು ಒಳ್ಳೆಯ ಗುಣ ಏನಂದರೆ, ಆತನ ತನ್ನ ತಾಯಿನ ಭಾಳ ಪ್ರೀತಿ ಮಾಡ್ತಾ ಇದ್ದಂತೆ. ಮಕ್ಕಳಿದ್ರೆ ನಾನು ನಿಮಗೊಂದು ಪ್ರಶ್ನೆ ಕೇಳಲ್ಲ, ಮಕ್ಕಳೇ, ನಿಮ್ಮ ತಾಯಿಯನ್ನು ನೀವು ಪ್ರೀತಿ ಮಾಡ್ತೀರಾ? ನಿಮ್ಮ ತಾಯಿ ಹೇಳುವಂಥ ಮಾತನ್ನು ತಳ್ಳಿ ಹಾಕ್ತೀರಾ? ನಿಮ್ಮ ತಾಯಿ ಹೇಳುವಂಥ ಮಾತನ್ನೆಲ್ಲ ಕೇಳ್ತೀರಾ? ಇವನು ಭಾಳ ಯೋಗ್ಯನಾಗಿ ತಾಯಿ ಮಾತಿಗೆ ಕಿವಿ ಕೊಡ್ತಾ ಇದ್ದ. ಒಮ್ಮೆ ಇವನು ಇಂಗ್ಲೀಷ್ನವ್ರ ಜೊತೆ ಯುದ್ಧಕ್ಕೆ ಹೋಗುವಾಗ ನೆಲ್ಸನ್ ಎಂಬಂಥ ಇಂಗ್ಲೀಷ್ನ ಸೇನಾಧಿಪತಿ ಬಂದ.
ಬಂದಾಗ ಅವರ ಜೊತೆ ಯುದ್ಧ ಮಾಡಲಿಕ್ಕೆ ಬಂದಾಗ ಆ ಯುದ್ಧದ ಭೂಮಿಯಲ್ಲಿ ಫ್ರಂಟ್ ಲೈನ್ ಅಥವಾ ಮುಂದೆ ಇರುವಂಥ ಸೈನಿಕರಿಗೆ ಭಾಳ ಸ್ಟ್ರಿಕ್ಟಾಗಿ ಭಾಳ ನಿಜವಾದಂಥ ಒಂದು ಸರಿಯಾದಂಥ ಒಂದು ಮಾರ್ಗದರ್ಶನ ಹೇಳಿದೆ. ಏನಂದರೆ, ಮುಂದೆ ಇರುವಂಥವ್ರು ರಾತ್ರಿ ಮಲಗುವಾಗ ನಿಮ್ಮ ಟೆಂಟ್ನಲ್ಲಿ, ನಿಮ್ಮ ಒಂದು ಗುಡಾರದಲ್ಲಿ ಬೆಂಕಿಯನ್ನು ಕಾಣಿಸ್ಬಾರ್ದು, ಬೆಳಕು ಕಾಣಿಸ್ಬಾರ್ದು, ಯಾರು ಕ್ಯಾಂಡಲ್ ಉಪಯೋಗಿಸ್ಬಾರ್ದು ಎಂಬುದಾಗಿ. ಅವನು ರಾತ್ರಿ ಹೀಗೆ ಟೆಂಟ್ ಮಧ್ಯದಲ್ಲಿ ಫ್ರಂಟ್ ಲೈನ್ಲಿ ನೆಪೋಲಿಯನ್ ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ಟೆಂಟ್ನಲ್ಲಿ ದೀಪ ಕಾಣಿಸ್ತು. ಇವರು ನೆಟ್ಟಿಗೊಳಗಡೆ ಹೋದಾಗ ಒಬ್ಬ ಯುವ ಸೈನಿಕ ಕೈಯನ್ನು ಮುಚ್ಚಿಕೊಂಡು ಒಂದು ಬರಿತಾ ಇದ್ದ. ಅವನ ಮುಂದೆ ನಿಂತು ಏನು ಮಾಡ್ತಾ ಇದ್ದೆ ಎಂಬುದಾಗಿ ಹೇಳೋದು. ಎದ್ದು ನಿಂತು ಸಲ್ಯೂಟ್ ಮಾಡಿ ಹೇಳ್ದ, ಸರ್, ನನ್ನ ತಾಯಿಗೆ ಪತ್ರ ಬರಿತಾ ಇದ್ದೇನೆ. ನನ್ನ ತಾಯಿ ನನ್ನ ಮೇಲೆ ತುಂಬ ಪ್ರೀತಿ, ನಾನು ಅವರನ್ನು ತುಂಬ ಪ್ರೀತಿ ಮಾಡ್ತೇನೆ. ನಾಳೆ ನಾನು ಸಾಯ್ತೇನೆ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಕಡೆಯ ಪತ್ರ ಬರಿತಾ ಇದ್ದೀನಿ ಅಂತ. ನೆಪೋಲಿಯನ್ಗೆ ಹೃದಯ ಮುಟ್ಟಿತು, ಯಾಕಂದರೆ ಅವನು ಕೂಡ ತಾಯಿಯನ್ನು ಪ್ರೀತಿ ಮಾಡ್ತಾ ಇದ್ದ. ಅವನ ಮುಖವನ್ನು ನೋಡಿ, ನಿನ್ನ ಹೆಸರೇನು? ಚಾರ್ಲ್ಸ್ ಅಂದ. ಚಾರ್ಲ್ಸ್, ಒಂದು ಕೆಲಸ ಮಾಡು, ನಿನ್ನ ತಾಯಿಗೆ ಬರೆಯುವಂಥ ಪತ್ರದಲ್ಲಿ ಒಂದು ಸಾಲು ಬರೆ, ಚಕ್ರವರ್ತಿ ನಿನಗೆ ವಂದನೆ ತಿಳಿಸಿದ್ದಾರೆ ಅಂತ ಬರೀ. ಸರಿ ಆಯಿತು, ಒಂದು ಸಲ್ಯೂಟ್ ಮಾಡಿ ಅವನು ಖುಷಿ ಆಯಿತು. ಚಕ್ರವರ್ತಿ ತನ್ನ ತಾಯಿಯನ್ನು ಪ್ರೀತಿ ಮಾಡ್ತಾರೆ ಅಂತ. ಹಾಗೆಂತ ತಿರುಗುವಾಗ ಮತ್ತೊಂದು ಹೇಳ್ದ, ಇನ್ನೊಂದು ಸೆಂಟೆನ್ಸ್ ಸೇರಿಸು, ಇನ್ನೊಂದು ವಾಕ್ಯ ಸೇರಿಸು, ನಾನು ಸೈನ್ಯದ ಆಜ್ಞೆಯನ್ನು ಮೀರಿದ್ದರಿಂದ ನಾಳೆ ನನಗೆ ಮರಣದಂಡನೆ ವಿಧಿಸಿದ್ದಾರೆ ಅಂತ ಬರೀ ಅಂತ ಹೇಳಿದರು. ಅವ್ನು ಸಲ್ಯೂಟ್ ಮಾಡ್ದ, ಬಂದುಬಿಟ್ರು. ಮರುದಿವಸ ಬೆಳಿಗ್ಗೆ ನೋಡಿದ್ರು, ಎಲ್ಲರೂ ಲೈನ್ನಲ್ಲಿ ನಿಂತಿದ್ರು. ಚಕ್ರವರ್ತಿ ಬಂದು ಎಲ್ಲರೂ ನೋಡೋ ಎಲ್ಲ ಶಿಸ್ತಿನಿಂದ ನಿಂತಿದ್ರು. ಇವರು ಹೇಳಿದರು, ಚಾರ್ಲ್ಸ್ ಕಮ್ ಔಟ್. ನಾವು ಹೊರಗಡೆ ಬಂದಾಗ ಕೈಯಲ್ಲಿದ್ದಂಥ ಅಧಿಕಾರದ ದೊಣ್ಣೆಯನ್ನು ಆತನಿಗೆ ಕೈ ಕೊಟ್ಟು, ಈ ದಿವಸದಿಂದ ಈಗಲಿಂದ ನೀನು ಕ್ಯಾಪ್ಟನ್ ಪದವಿ ಕೊಟ್ಟಿದ್ದೀನಿ. ಯಾಕಂದರೆ ನೀನು ನಿನ್ನ ತಾಯಿಯನ್ನು ಭಾಳ ಪ್ರೀತಿ ಮಾಡ್ತಾ ಇದ್ದಿ, ಆದ್ದರಿಂದ ನೀನು ಗೌರವ ಕೊಡ್ತೇನೆ. ಎಲ್ಲರೂ ಬೇರೆಯವರೆಲ್ಲ ಸಲ್ಯೂಟ್ ಮಾಡಿದ್ರು ಕ್ಯಾಪ್ಟನ್ಗೆ. ಅವನು ಗೌರವದಿಂದ ಸ್ವೀಕರಿಸಿ ಸಲ್ಯೂಟ್ ಮಾಡ್ದ. ಅದಾದ ನಂತರ ಇನ್ನೊಬ್ಬನ ಕರೆದ, ಹೆನ್ರಿ ಕಮಿಯರ್. ಅವತ್ತು ಬಂದಾಗ ಶೂಟಿಮನ್, ಆತನನ್ನು ಹೊಡಿ, ಗುಂಡಾಕು. ಯಾರಿಗೆ? ಕ್ಯಾಪ್ಟನ್ ಪದವಿ ಪಡೆದಂಥ ಚಾರ್ಲೆಸ್ಗೆ ಗುಂಡಿನಿಂದ ಹೊಡೆದು ಸಾಯಿಸು. ಸರಿ, ಹೊಡೆದು ಸಾಯಿಸಿದ್ರು. ಯಾಕೆಂದರೆ ಆತನಿಗೆ ಸೈನ್ಯದ ಆಜ್ಞೆಯನ್ನು ಮೀರಿದ. ಆತನು ಯೋಗ್ಯನ ತಾಯಿನ ಪ್ರೀತಿಸಿದ್ರಿಂದ ಭಾಳ ಪ್ರೀತಿ ಮಾಡಿದ. ಸರಿ, ಕ್ಯಾಪ್ಟನ್ ಪದವಿ ಕೊಟ್ಟ. ಆದರೆ ಸೈನ್ಯದ ಆಜ್ಞೆ ಪ್ರಕಾರವಾಗಿ ಆಜ್ಞೆಯನ್ನು ಮೀರಿದ್ದರಿಂದ ಆತನು ಕೊಲ್ಲಲ್ಪಟ್ಟ. ಪ್ರಿಯರೇ, ದೇವರ ವಾಕ್ಯ ಹಾಗೆ ಇದೆ. ದೇವರು ನಮಗೆ ಕೆಲವರ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಆಜ್ಞೆಗಳನ್ನು ಪರಿಪಾಲಿಸಲಿಕ್ಕಾಗಿ ದೇವರು ನಮಗೆ ವಾಕ್ಯ ಕೊಟ್ಟಿದ್ದಾನೆ. ಅದರ ಪ್ರಕಾರವಾಗಿ ನಾವು ನಡಿಬೇಕಾಗಿದೆ. ತಂದೆ ತಾಯಿಗಳನ್ನು ಸನ್ಮಾನಿಸು, ನರಹತ್ಯೆ ಮಾಡಬಾರ್ದು, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪ್ರೀತಿಸು, ಅನೇಕ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ನಾವು ಅದನ್ನು ಮೀರಿದರೆ ಶಿಕ್ಷೆಗೊಳಗಾಗ್ತೇವೆ. ಕುರಿಗಳು ನಾವು ಅನೇಕ ವೇಳೆ ತಪ್ಪುತ್ತೇವೆ. ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. ನಮ್ಮನ್ನು ನೋಡಿ 103ನೇ ಕೀರ್ತನೆ 13ನೇ ವರ್ಷದಲ್ಲಿ ಇರುವ ಪ್ರಕಾರವಾಗಿ ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು. ನಾವು ಧೂಳು ಎಂಬುದನ್ನು ಅರ್ಥಕೊಂಡು ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಕನಿಕರಿಸ್ತಾನೆ. ನಮಗೆ ಸಹಾಯಕನಾಗಿ ದೇವರು ಕೊಟ್ಟಿರುವಂಥದ್ದು ಪವಿತ್ರಾತ್ಮನು. ಅದಕ್ಕಿಂತ ಹೆಚ್ಚಿನದಾಗಿ ಶಿಲುಬೆಯನ್ನು ಕೊಟ್ಟಿದ್ದಾನೆ. ಆ ಶಿಲುಬೆಯನ್ನು ಕೊಟ್ಟಿರುವಾಗ ನಾವು ನಮ್ಮ ತಪ್ಪನ್ನು ಅರಿತುಕೊಂಡು ದಾವೀದನು ಹೇಳುವಂತೆ, ನಾನು ತಪ್ಪಿದಸ್ತನು, ನಾನು ಪಾಪಿ ಎಂದು ನಾನು ಒಪ್ಪಿಕೊಂಡಿದ್ದೇನೆ ಎಂಬುದಾಗಿ ಪಶ್ಚಾತ್ತಾಪದಿಂದ ಕೇಳುವಾಗ ಆತನು ಕ್ಷಮಿಸ್ತಾನೆ. ನನ್ನ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ರು ಹಿಮದಾಗಿ ಬೆಳಕು ಮಾಡ್ತಾನೆ ಎಂಬುದಾಗಿ ಆ ವಾಕ್ಯವನ್ನು ನಂಬಬೇಕಾಗಿದೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರೈಕೆ ಮಾಡಿ ಆತನ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ನೀತಿಯಿಂದ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ. ಯಾರು? ಕುರುಬನು. ಆತನ ಕ್ಯಾಪ್ಟನ್. ಆತನಿಗೆ ಕೇಳಲಿಲ್ಲ. ಹೌದು, ಕರ್ತನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ತೊಳೆದು ನನ್ನ ಶುದ್ಧಿ ಮಾಡುತ್ತದೆ. ಮೊದಲನೇದು ಮಾರ್ಗದರ್ಶಿ, ಎರಡನೇದು ರೋಡ್ ಮ್ಯಾಪ್, ಎರಡನೇದು ಪಠ್ಯಪುಸ್ತಕ, ಮೂರನೇದು ಎ ಬುಕ್ ಆಫ್ ಕಮ್ಯಾಂಡ್ಮೆಂಟ್ಸ್ ಅಥವಾ ಆಜ್ಞೆಗಳ ಪುಸ್ತಕ ಸತ್ಯವೇದ ಆಗಿದೆ. ಅದರಿಂದಲೇ ಪ್ರತಿ ದಿವಸ ನಾವು ನೋಡಬೇಕಾದ್ರೆ ಎಲ್ಲಿ ಯಾವ ಆಜ್ಞೆ ಕೊಡ್ತಾನೆ. ಈ ದಿವಸ ಆಜ್ಞೆ ಯಾವ ಆಜ್ಞೆ? ನನ್ನ ನೆರೆಯವನನ್ನು ಪ್ರೀತಿಸು ಎಂಬುದಾಗಿಯೋ, ನನ್ನ ವೈರಿಯನ್ನು ಪ್ರೀತಿಸು ಎಂಬುದಾಗಿಯೋ, ನಾನು ಇತರರಿಗೆ ಸಹಾಯ ಮಾಡುವ ಎಂಬುದಾಗಿಯೋ, ಈ ಮಾರ್ಗಕ್ಕೆ ಹೋಗಬೇಡ ಎಂಬುದಾಗಿ ಅಥವಾ ಈ ಮಾರ್ಗಕ್ಕೆ ಹೋಗು ಎಂಬುದಾಗಿ ಹೇಳ್ತಾನೆ. ನಾವು ಅನುಸರಿಸಬೇಕಾಗಿದೆ. 4ನೇದಾಗಿ, ಇಟ್ ಈಸ್ ಎ ಲವ್ ಲೆಟರ್. ಈ ದಿವಸಗಳಲ್ಲಿ ಯಾರೂ ಪತ್ರ ಬರಿತಾ ಇಲ್ಲ.
ಪತ್ರ, ನಮ್ಮ ಕಾಲದಲ್ಲಿ ಪತ್ರಗಳು ಬರೀತಾ ಪೋಸ್ಟ್ ಮ್ಯಾನ್ಗಳು ಇಷ್ಟು, ನನಗೆ ಯಾವಾಗಲೂ 15-20 ಪತ್ರಗಳು ಪ್ರತಿ ದಿವಸ ಬರ್ತಾ ಇತ್ತು ಕಳೆದ ವರ್ಷದವರೆಗೂ. ಅನೇಕರು ಬರಿತಾ ಇದ್ರು. ಆ ಪತ್ರದಲ್ಲಿ ಅವರ ಹೃದಯವನ್ನು ತೋರಿಸ್ತಾ ಇದ್ರು. ನನಗೆ ಒಮ್ಮೆ ಒಂದು 13 ಪೇಜದ ಪತ್ರ ಬಂತು ಕಳೆದ ವರ್ಷದಲ್ಲಿ. ಎಲ್ಲರೂ ನೋಡಿದ್ರು, ಇಷ್ಟೊಂದು ಪತ್ರ ಯಾರು ಬರೀತಾರೆ? ಅದು ನನ್ನ ಬಾಲ್ಯ ಸ್ನೇಹಿತ ಒಬ್ಬ ಬರ್ದ. ಆತನ ಬಾಲ್ಯದಲ್ಲಿ ನಾವಿದ್ದಂಥ ಆಡಿದಂಥ ಆಟಗಳು, ನಾವು ಮಾಡಿದಂಥ ತಪ್ಪುಗಳು ಎಲ್ಲವನ್ನ ನೆನಪು ಮಾಡಿ ತನ್ನ ಪ್ರೀತಿಯನ್ನು ತೋರಿಸ್ತಾ. ಅದನ್ನು ಓದುವಾಗ ನಾನು ಬಹಳ ಸಂತೋಷಗೊಳ್ತಾ ಇದ್ದೆ. ನಾನು ಮನೆಗೆ ಬಂದಾಗ ನನ್ನ ಲೆಟರ್ ಬಾಕ್ಸ್ನಲ್ಲಿ, ನನ್ನ ಪತ್ರಗಳ ಪೆಟ್ಟಿಗೆಯಲ್ಲಿ ಮೊದಲು ಅದನ್ನು ಕೈ ಹಾಕಿ ತೆಗಿತಾ ಇದ್ದೆ. ಯಾರು ನನಗೆ ಪ್ರಿಯವಾದವರು ಪತ್ರ ಬರೀತಾರೆ ಎಂಬುದಾಗಿ ಓದ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಹೇಳೋರು ಮೊದಲು ಆಯಾಸವನ್ನು ಪರಿಹರಿಸ್ಕೊಂಡು ನಿಧಾನವಾಗಿ ಕೂತ್ಕೊಂಡು ಓದು ಅನ್ನೋಗಿಲ್ಲ. ಇಲ್ಲ, ನಾನು ಮೊದಲು ಲೆಟ್ರ್ ಯಾರು ಬರೆದು ನೋಡ್ತಾ ಇದ್ದೆ. ಕಾರಣ ನಾನು ಅವರನ್ನು ಪ್ರೀತಿ ಮಾಡ್ತಾ ಇದ್ದೆ. ಪ್ರಿಯರೇ, ಈ ದಿವಸ ನಮ್ಮ ಪ್ರಿಯಕರನಾದಂಥ, ನಮ್ಮನ್ನು ಪ್ರೀತಿಸಿದಂಥ ಯೇಸು ಕ್ರಿಸ್ತನು ನಮಗೆ ಪತ್ರವನ್ನು ಬರೆದಿದ್ದಾನೆ. ಆ ಪತ್ರ ದೇವರ ವಾಕ್ಯವೇ. ಇದರಲ್ಲಿ ನಾವು ಓದಬೇಕಾಗಿದೆ. ಎಲ್ಲಿ ತನ್ನ ಪ್ರೀತಿಯನ್ನು ತೋರಿಸ್ತಾನೆ, ಎಲ್ಲಿ ನಮಗೆ ನಮ್ಮನ್ನು ನಡೆಸಲಿಕ್ಕೆ, ಎಲ್ಲಿ ತಿದ್ದಲಿಕ್ಕೆ, ಎಲ್ಲಿ ಹೇಳ್ತಾ ಇದ್ದಾನೆ, ಯಾವ ವಿಷಯವನ್ನು ನಮಗೆ ತಿಳಿಸ್ತಾ ಇದ್ದಾನೆ, ಎಲ್ಲಿ ನಾವು ಅರ್ಥಕೊಳ್ಳಬೇಕಾದಂಥ ವಿಷಯಗಳನ್ನು ತಿಳಿಸ್ತಾನೆ, ಎಲ್ಲನೂ ಓದಬೇಕಾಗಿದೆ. ಒಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತಾನೆ. ಒಬ್ಬ ಯುವತಿ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ಲಂತೆ. ಮಾಡುವಾಗ ಆ ಹಿಂದಿನ ಸ್ಟೇಷನ್ನಲ್ಲಿ ಅವಳು ಒಬ್ಬಳೇ ಹೋಗ್ತಾ ಇದ್ಲು, ಬೋಗಿಯಲ್ಲಿ ಒಬ್ಬಳೇ ಇದ್ಲು. ಅಲ್ಲಿ ಇಳಿಗೆ ಒಂದು ಪುಸ್ತಕವನ್ನು ತಗೊಂಡು ಓದ್ಲಿಕ್ಕೆ ಶುರು ಮಾಡಿದ್ಲು. 2 ಪುಟ ಓದೋದ್ರೊಳಗೆ ಬೇಸರಿಕೆ ಆಯಿತು, ಪಕ್ಕದಲ್ಲಿಟ್ಲು. ಮುಂದಿನ ಸ್ಟೇಷನ್ನಲ್ಲಿ ಒಬ್ಬ ಯುವಕ ಹತ್ತುವಾಗ ಅವರಿಬ್ಬರಿಗೆ ಪರಿಚಯ ಆಯಿತು, ಸ್ನೇಹಿತರಾಗಿ ಅವರು ಒಬ್ಬರನ್ನೊಬ್ಬರು ಪ್ರೀತಿಸ್ಲಿಕ್ಕೆ ಶುರು ಮಾಡಿದರು. ಆ ಮುಂದಿನ ಇದರಲ್ಲಿ ಆ ಯುವಕ ಎಳೆದಿಗೆ ಹೋಗಬೇಕಾಗಿತ್ತು. ಅವನು ಹೇಳ್ದ, ನಾನು ಮುಂದಿನ ಸ್ಟೇಷನ್ ಇಳಿತಾ ಇದ್ದೀನಿ, ನಿನ್ನನ್ನು ಸಂಧಿಸಿದ್ದು ಭಾಳ ಸಂತೋಷ ಆಯಿತು, ನಮ್ಮ ಪ್ರೀತಿ ಯಾವಾಗಲೂ ಇರಲಿ ಎಂಬುದಾಗಿ ಹೇಳಿ ಇಳಿಯೋದಕ್ಕೆ ಮುಂಚಿತವಾಗಿ ಇವಳ ಪಕ್ಕದಲ್ಲಿದ್ದಂಥ ಪುಸ್ತಕವನ್ನು ತೆಗೆದು, ಏನು ಪುಸ್ತಕ ಎಂಬುದಾಗಿ ಹೇಳುವಾಗ, ಹಿಂದಿನ ಸ್ಟೇಷನ್ಲಿ ತಗೊಂಡೆ, ಬೋರ್ ಆಯಿತು, ಅದಕ್ಕೆ ತಗೊಂಡೆ, ಓದ್ಲಿಕ್ಕೆ ಹೋದೆ, ಆಸಕ್ತಿ ಇಲ್ಲ, ಹಾಗೆ ಇಟ್ಟಿದ್ದೇನೆ ಅಂತ. ಅವನು ಆ ಯುವಕ ಆ ಪುಸ್ತಕವನ್ನು ತೆಗೆದು ಅದರಲ್ಲಿ ಇದ್ದಂಥ ಫೋಟೋ ತೋರಿಸ್ತಂತೆ. ಹಿಂದೆ ಆ ಬರೆದವನ ಪುಸ್ತಕ, ಈ ಪುಸ್ತಕ ನಾನೇ ಬರೆದಿದ್ದು, ನನ್ನ ಪುಸ್ತಕ ಇದು ಎಂಬುದಾಗಿ ಅವಳು ನೋಡಿದ್ಲು. ಹೌದಲ್ಲ, ನಿನ್ನ ಫೋಟೋ ಅದು, ನೀನು ಬರೆದಿದ್ದ? ಹೌದು. ಆ ಯುವಕ ಇಳಿಗೆ ಹೋದ ನಂತರ ಇವಳು ಇನ್ನೂ ತುಂಬ ದೂರ ಪ್ರಯಾಣ ಮಾಡಬೇಕಾಗಿತ್ತು. ಆ ಪ್ರಯಾಣದಲ್ಲಿ ಆ ಪುಸ್ತಕವನ್ನು 5 ಸಾರಿ ಓದಿದ್ಲಂತೆ. ಮೊದಲು ಓದುವಾಗ ಅದು ಬೋರ್ ಆಗಿತ್ತು ಅಥವಾ ಬೇಸರಿಕೆ ಆಗಿತ್ತು. ಈಗ ಬಹಳ ಆಸಕ್ತಿಯಿಂದ 5 ಸಾರಿ ಓದಿದ್ಲ. ಕಾರಣ ಏನಂದರೆ, ಆ ಬರೆದವನು ತನ್ನ ಪ್ರಿಯಕರನು. ಪ್ರಿಯರೇ, ನಿಮಗೆ ಗೊತ್ತಿದ, ದೇವರು ಭಯಂಕರನಾದಂಥ ದೇವರು. ಭಯಂಕರ ಅಂದರೆ ದುಷ್ಟ ದೇವರಲ್ಲ, ಪ್ರೀತಿ ಉಳ್ಳ ದೇವರು, ಪರಿಶುದ್ಧನಾದ ದೇವರು. ದೇವರ ಸಮೀಪಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ಕಳಿಸಿ ತನ್ನ ಪ್ರೀತಿಯನ್ನು ತೋರಿಸಿದ್ದಾನೆ. ಯೇಸು ಕ್ರಿಸ್ತನ್ ನಮ್ಮನ್ನು ಪ್ರೀತಿಸಿದ್ದಾನೆ. ಎಲ್ಲಿವರೆಗೆ? ಆತನು ಸತ್ಯವೇದದಲ್ಲಿ ನೋಡುವಾಗ ತನ್ನ ಪ್ರಿಯಳಾದಂಥ ಸಭೆಯನ್ನು ಪ್ರೀತಿಸಲಿಕ್ಕೆ, ನಮ್ಮಲ್ಲಿ ಒಬ್ಬೊಬ್ಬರನ್ನು ಪ್ರೀತಿಸಲಿಕ್ಕೆ ಆತನು ತೋರಿಸ್ತಾ ಇದ್ದಾನೆ. ಆತನು ಹೇಳಿರುವಂಥದ್ದು, ನಾನು ನಿನ್ನನ್ನು ಪ್ರೀತಿಸಿರೋದು ಶಾಶ್ವತವಾದ ಪ್ರೇಮದಿಂದ, ಮಮತೆಯಿಂದ ನಿನ್ನನ್ನು ಸೆಳ್ಕೊಂಡಿದ್ದೇನೆ. ಇನ್ನು ಚೆಫನ್ಯಾಗಿನದು 3:12 ನಾನು ನಿನ್ನನ್ನು ಪ್ರೀತಿಸಿ ನಿನ್ನನ್ನು ನನ್ನ ಪ್ರೀತಿಯಲ್ಲಿ ಮುಳುಗಿಸಿ ಮೌನವಾಗಿರ್ತೇನೆ. ಆ ಪ್ರೀತಿ ಸಿಗ್ತದ? ಅಳ್ತಾ ಇರೋಂಥ ಮಗು ಬಿದ್ದು ಕಾಲು ಗಾಯ ಇರ್ತದೆ, ಮೊನ್ನೆ ಹೇಳಿದೆ. ಆ ಮಗು ಅಳ್ತಾ ಇರ್ತದೆ, ಯಾರು ಸಮಾಧಾನ ಮಾಡಿದ್ರು ಸಮಾಧಾನ ಮಾಡುವುದಿಲ್ಲ. ತಾಯಿ ಆ ಮಗುನ ಎತ್ಕೊಂಡು ಎದೆಯಲ್ಲಿಟ್ಟು ಅದನ್ನು ಏನೂ ಹೇಳೋದಿಲ್ಲ. ಎದೆಗೆ ತಗೊಂಡ್ರೆ ಮಗು ಸುಮ್ಮನಾಗ್ತದೆ, ಯಾಕಂದರೆ ಆ ಹೃದಯದ ಪ್ರೀತಿ ಅರ್ಥ ಆಗ್ತದೆ. ಈ ದಿವಸ ಪ್ರಿಯಕರನಾದ ಯೇಸು ಕ್ರಿಸ್ತನು ನಿನಗೆ ಪತ್ರವನ್ನು ಬರೆದಿದ್ದಾನೆ, ಸತ್ಯವೇದದನ್ನು. ಅದನ್ನು ನೀನು ಎಲ್ಲಿವರೆಗೆ ಓದ್ತಿ? ಎಷ್ಟು ಓದಿದ್ದಿ? ಅದನ್ನು ಓದಿ ನೀನು ಆನಂದಿಸ್ತೀಯ? ಅದು ಸಾವಿರಾರು ಚಿನ್ನ ಬೆಳ್ಳಿಗಿಂತಲೂ ಅಮೂಲ್ಯವಾದದ್ದು ಎಂಬುದಾಗಿ ದಾವಿದನು ಹೇಳ್ತಾನೆ. ನಿನ್ನ ವಾಕ್ಯವು ನನಗೆ ಜೇನುತುಪ್ಪದ ಹಾಗೆ ಸಿಹಿಯಾಗಿದೆ. ಜೇನುತುಪ್ಪ ಎಷ್ಟು ಸಿಹಿಯಾಗಿದೆ, ಅದು ನಿನ್ನ ವಾಕ್ಯ ನನಗೆ ಅಷ್ಟೊಂದು ರುಚಿಯಾಗಿದೆ. ಇನ್ನೊಂದು ಕಡೆ ಹೇಳ್ತಾನೆ, ನಿನ್ನ ವಾಕ್ಯ ನನಗೆ ಜ್ಞಾನವನ್ನು ಕೊಡ್ತದೆ. ಹೇಗೆ? ಅದು ಅನೇಕ ಹಿರಿಯರಿಗಿಂತ ನನ್ನನ್ನು ಜ್ಞಾನ ಕೊಡುವಂಥದ್ದು, ನನ್ನ ಗುರುಗಳಿಗಿಂತ ನನಗೆ ಜ್ಞಾನವನ್ನು ಕೊಡೋದು ದೇವರ ವಾಕ್ಯ. ಪ್ರಿಯರೇ, 4 ವಿಷಯಗಳನ್ನು ನಾವು ಆಲೋಚನೆ ಮಾಡೋಣ. 1 ಮಾರ್ಗದರ್ಶಿ, 2ನೇದು ಪಠ್ಯಪುಸ್ತಕ, 3ನೇದು ಅದು ಆಜ್ಞೆಗಳ ಪುಸ್ತಕ, 4 ಅದು ಪ್ರೇಮ ಪತ್ರ. ನೀವು ಎಲ್ಲಿವರೆಗೆ ಓದ್ತೀರ? ಹಸಿರಾದಂಥ ಹುಲ್ಲುಗಾವಲಿನಲ್ಲಿ ಇದನ್ನು ಅನುಭವಿಸ್ತೇವ?
ಇದನ್ನು ಅನುಭವಿಸ್ತೇವೆ? ಆತನ ತಂಗಿಸುವಂಥ ಸ್ಥಳದಲ್ಲಿ ನಾವು ತಂಗಿ ದೇವರ ವಾಕ್ಯದಲ್ಲಿ ಆನಂದಿಸ್ತೇವೆ? ನಾವು ಅದನ್ನು ಎಷ್ಟು ದಿನಕ್ಕೆ ಪ್ರತಿ ದಿವಸ ಹೇಗೆ ಓದ್ತೇವೆ? ಹೇಗೆ ನಾವು ಅದನ್ನು ನೆನಪಿನಲ್ಲಿ ಇಟ್ಕೊಳ್ತೇವೆ? ಹೇಗೆ ಅದನ್ನು ನಮ್ಮ ಮನಸ್ಸಿನಲ್ಲಿಟ್ಟು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ತೇವೆ? ಹೇಗೆ ಅದರಿಂದ ಶಕ್ತಿಯನ್ನು ನಾವು ಹೊಂದುತ್ತೇವೆ? ಹೇಗೆ ಅದರಿಂದ ಪ್ರೀತಿಯನ್ನು ನಾವು ಪಡ್ಕೊಳ್ತೇವೆ? ಈ ದಿವಸ ಬಹಳ ಕಡೆ ಆ ಪ್ರೀತಿ ಅನ್ನುವಂಥ ಶಬ್ದವೇ ಇಲ್ಲ. ಪ್ರೀತಿ ಅನ್ನುವಂಥದ್ದು ನಮಗೆ ಅವ್ರು ಏನಾದರೂ ಕೊಟ್ಟರೆ ಮಾತ್ರ ಪ್ರೀತಿ, ಬರೀ ವ್ಯಾವಹಾರಿಕ ಪ್ರೀತಿ, ಕಮರ್ಷಿಯಲ್ ಲವ್ ಮಾತ್ರ ಆಗಿದೆ ತಂದೆ ತಾಯಿಗಳು ಮಕ್ಕಳಿಗೆ. ನಿಜವಾದಂಥ ಪ್ರೀತಿ ತೋರಿಸುವಂಥವ್ರಿಗೆ ಹೇಗಿದೆ? ದೇವರ ವಾಕ್ಯದಲ್ಲಿದೆ. ಅದು ದೇವರ ಯೇಸು ಕ್ರಿಸ್ತ ನಮ್ಮನ್ನು ಪ್ರೀತಿಸುವುದಂದ್ರೆ ಹಾಗೆ ನಾವು ಇತರರನ್ನು ಪ್ರೀತಿಸಲಿಕ್ಕೆ ಕಲಿಸುವಂಥದ್ದು ದೇವರ ವಾಕ್ಯವೇ. ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಅದರಲ್ಲಿ ಪ್ರೀತಿಯ ವಿಷಯದಲ್ಲಿ ಆ ಪ್ರೀತಿಯೇ ಪರಿಪೂರ್ಣವಾದ ಪ್ರೀತಿ ಹೇಗಿದೆ ಅನ್ನೋದನ್ನು ತಿಳಿಸ್ತಾರೆ. ಅದರಲ್ಲಿ ಇದಿದೆ, ಪ್ರೀತಿಯು ತಾಳ್ಮೆಯುಳ್ಳದ್ದು, ಪ್ರೀತಿಯು ದಯ ತೋರಿಸುವುದು. ಅಂದ್ರೇನು? ಪ್ರೀತಿ ತಾಳ್ಮೆಯುಳ್ಳದ್ದು. ಆ ಪ್ರೀತಿ ನನ್ನಲ್ಲಿದ್ದರೆ, ದೈವಿಕವಾದಂಥ ಪ್ರೀತಿ, ಯೇಸುಸ್ವಾಮಿ ಪ್ರೀತಿ ನನ್ನಲ್ಲಿದ್ದರೆ ನಾನು ತಾಳ್ಮೆಯುಳ್ಳವನಾಗ್ತೀನಿ. ನನಗೆ ಕೋಪ ಬರುವುದಿಲ್ಲ, ನಾನು ಸಿಡುಕುವುದಿಲ್ಲ, ಮಾತೆತ್ತಿದರೆ ನಾನು ರೇಗುವುದಿಲ್ಲ. ಪ್ರೀತಿ ತಾಳ್ಮೆ ಉಳ್ಳದ್ದು. ಪ್ರೀತಿ ದಯ ತೋರಿಸುವುದು ಅಂದ್ರೆ ಏನರ್ಥ? ಯಾವ ಕಷ್ಟದಲ್ಲಿರುವಂಥವ್ರಿಗೆ, ಇಕ್ಕಟ್ಟಿನಲ್ಲಿರುವಂಥವ್ರಿಗೆ, ನೆರೆಯವರಿಗೆ, ವಯಸ್ಸಾದಂಥವ್ರಿಗೆ, ಮಕ್ಕಳ ವಿಷಯದಲ್ಲಿ ದಯ ತೋರಿಸುವಂಥದ್ದು. ಹೇಗೆ ಗೊತ್ತಾ? ಆ ಪ್ರೀತಿ ಯೇಸು ಕ್ರಿಸ್ತನು, ಕುರುಬನಾದಂಥ ಯೇಸು ಕ್ರಿಸ್ತನು ತೋರಿಸಿದ್ದು. ಪ್ರೀತಿ ತಾಳ್ಮೆ ಉಳ್ಳದು. ಯೇಸು ಸ್ವಾಮಿ ತಾಳ್ಮೆ ಉಳ್ಳವನಾಗಿದ್ದ. ತನ್ನನ್ನು ಹಿಂಸಿಸುವವರಿಗೂ ಕೂಡ ತಾಳ್ಮೆ ಉಳ್ಳ, ತನ್ನನ್ನು ಚುಚ್ಚಿದವರಿಗೆ, ತನ್ನನ್ನು ಮೊಳೆ ಹೊಡೆದಂಥವ್ರಿಗೆ, ಮುಳ್ಳಿನ ಕಿರೀಟ ಹಾಕಿದವರಿಗೆ, ಬಾಸುಂಡೆ ಬರುವಂತೆ ಹೊಡೆದಂಥವರಿಗೆ, ಅವಮಾನ ಮಾಡಿದಂಥ ಎಲ್ಲರಿಗೋಸ್ಕರ ಆತನ ತಾಳ್ಮೆ ಉಳ್ಳವನಾಗಿದ್ದ. ಕಡೆಯಲ್ಲಿ ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡ್ತೇವೆ ಅಂತ ಅವರು ಅರಿಯರುವುದಾಗಿ ಕೂಡ ದೇವರ ಹತ್ರ ಕೇಳಿಕೊಳ್ಳುವಷ್ಟರ ಮಟ್ಟಿಗೆ ತಾಳ್ಮೆ ಉಳ್ಳವನಾಗಿದ್ದ. ಹಾಗಿದ್ದರೆ ನಾನು ಆತನ ಕುರಿಯಾಗಿ ದೇವರ ವಾಕ್ಯವನ್ನು ಓದುವಾಗ ಪ್ರೀತಿ ತಾಳ್ಮೆ ಉಳ್ಳದು. ಯಾಕೆಂದರೆ ಯೇಸು ಕ್ರಿಸ್ತನ ತಾಳ್ಮೆ ಉಳ್ಳವನಾಗಿದ್ದ. ಆದ್ದರಿಂದ ನಾನು ತಾಳ್ಮೆ ಉಳ್ಳವನಾಗಿದ್ದೇನೆ ಅಥವಾ ತಾಳ್ಮೆ ಉಳ್ಳವನಾಗ್ತೇನೆ. ಹೇಗೆ? ಅದು ನನಗೆ ಅನ್ವಯಿಸುವಂಥದ್ದು. ಹಸಿರಾದಂಥ ಹುಲ್ಲುಗಾವಲು ಹೇಗೆ ತೋರಿಸುವಂಥದ್ದು, ಅದನ್ನು ಮೆಲುಕು ಹಾಕುವಂಥದ್ದು ಹೇಗೆ? ಪ್ರೀತಿ ದಯ ತೋರಿಸೋದು. ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಬಡವರು, ಭಿಕ್ಷುಕರು, ಕುರುಡರು, ಕುಂಟರು ಎಲ್ಲರಿಗೆ ಹಸಿವೆ ಇದ್ದವರಿಗೆ ಎಲ್ಲ ದಯ ತೋರಿಸರು. ಈ ದಿವಸ ನಾವು ಹಾಗೆ ಮಾಡ್ತೇವ? ಮತ್ತೆ ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಸಾಮಾನ್ಯವಾಗಿ ಹೊಟ್ಟೆ ಕಿಚ್ಚು ಮಕ್ಕಳಲ್ಲಿ, ಮನುಷ್ಯರಲ್ಲಿ ಬರುವಂಥದ್ದು. ಪಕ್ಕದಲ್ಲಿರೋ ನೋಡೋ ಅವ್ರು ಚೆನ್ನಾಗಿದ್ದರೆ ನಾವು ಹೊಟ್ಟೆ ಕಿಚ್ಚು ಪಡುವಂಥದ್ದು. ಬೇರೆಯವ್ರ ಹತ್ರ ಒಳ್ಳೆ ಕಾರಿದ್ದು, ನಮ್ಮಲ್ಲಿ ಕಾರು ಕಡಿಮೆ ಇದು, ಸ್ವಲ್ಪ ಕಡಿಮೆ ಬೆಲೆದಿದ್ದರೆ ಅದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥದ್ದು. ಅವರ ಡ್ರೆಸ್, ಉಡುಪನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥದ್ದು. ಆದರೆ ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಯಾಕೆಂದರೆ ಯೇಸು ಸ್ವಾಮಿ ಕೂಡ ಹೊಟ್ಟೆ ಕಿಚ್ಚು ಪಡಲಿಲ್ಲ. ಯೇಸು ಸ್ವಾಮಿ ಹೊಟ್ಟೆ ಕಿಚ್ಚು, ಈ ಲೋಕದಲ್ಲಿದ್ದಾಗ ಯೇಸು ಸ್ವಾಮಿಗೆ ಮನೆ ಇಲ್ಲ. ಯೇಸು ಸ್ವಾಮಿ ಮಲಗ್ತಾ ಇದ್ದದ್ದು ಎಷ್ಟೋ ವೇಳೆ ಮರಳುಗಾಡಿನಲ್ಲಿ, ಎಷ್ಟೋ ವೇಳೆ ಬೀದಿಯಲ್ಲಿ, ಎಷ್ಟೋ ಎಲ್ಲ ಮಲಗ್ತಾ ಇದ್ರು. ಮನೆ ಇದ್ದಂಥವ್ರು ನೋಡಿ ಹೊಟ್ಟೆ ಕಿಚ್ಚು ಪಡಲಿಲ್ಲ. ಬಡವರ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ರು. ಪಾಪಿಗಳ ಸಂಗಡ ಇದ್ರು, ಹೊಟ್ಟೆ ಕಿಚ್ಚು ಪಡಲಿಲ್ಲ. ಬೇರೆಯವ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡಲಿಲ್ಲ. ಮತ್ತೆ ಹೊಗಳಿಕೊಳ್ಳುವುದಿಲ್ಲ. ಭಾಳ ಜನರು ತಾವು ಒಂದು ಸ್ವಲ್ಪ ಮಾಡಿದರೆ ದೊಡ್ಡದಾಗಿ ಹೊಗಳಿಕೊಳ್ಳುವಂಥದ್ದು. ಆದರೆ ಯೇಸು ಸ್ವಾಮಿ ಹೇಳಿದ್ದೇನೆಂದರೆ, ನಾನು ಈ ಲೋಕದಲ್ಲಿ ಸೇವೆ ಮಾಡಲಿಕ್ಕೆ ಬಂದಂಥವನು, ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. 5 ದಿವಸದಲ್ಲಿ ಅನೇಕರು ಧಾರ್ಮಿಕ ಮುಖಂಡರು ಅವರ ಕಾಲುಗಳನ್ನು ತೋರಿಸಿಕೊಳ್ಳುವಂಥದ್ದು, ಅವರಿಗೆ ಬೇಕಾದಂಥ ಎಲ್ಲ ಅನುಕೂಲ ಮಾಡಿ ಸೇವೆ ಮಾಡುವಂಥದ್ದನ್ನೇ ಬಯಸ್ತಾರೆ. ಈ ದಿವಸ ಪ್ರೀತಿ ಹೊಗಳಿಕೊಳ್ಳುವುದಿಲ್ಲ. ಮತ್ತೆ ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ. ಯಾರಾದರೂ ಹೇಳಿದ್ರೆ ನಾವು ಭಾಳ ಉಬ್ಬಿಕೊಳ್ತೇವೆ, ನಾವು ಹಾಗಂತೆ ಹೀಗಂತೆ ಎಂಬುದಾಗಿ. ಅನೇಕರು ನನಗೆ ಹೇಳ್ತಾರೆ, ನೀವು ರೇಡಿಯೋದಲ್ಲಿ ಮಾತಾಡ್ತೀರಾ, ಟಿ ವಿಯಲ್ಲಿ ಮಾತಾಡ್ತೀರಾ, ನಾನು ಉಬ್ಬಿಕೊಳ್ತೇನೆ. ಆದರೆ ನಿಜವಾದಂಥ ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ. ಆಮೇಲೆ ಪ್ರೀತಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ದೇವರ ವಾಕ್ಯವನ್ನು ತಿಳಿದಿದ್ರೆ ಮರ್ಯಾದೆಗೆಟ್ಟು ನಡೆಯುವಂಥ ಬೀದಿಯಲ್ಲಿ ಜಗಳಗಳು, ಬೀದಿಯಲ್ಲಿ ಬೇರೆಯವರ ದೃಷ್ಟಿಗೆ ಒಂದು ಅಸಹ್ಯವಾದಂಥ ರೀತಿಯಲ್ಲಿ ನಾವು ನಡೆದುಕೊಳ್ತಾ. ಆದರೆ ಪ್ರೀತಿ ಹಾಗೆ ನಡೆದುಕೊಳ್ಳುವುದಿಲ್ಲ. ಮತ್ತು ಪ್ರೀತಿ ಸ್ವಪ್ರಯೋಜನವನ್ನು ಚಿಂತಿಸೋದಿಲ್ಲ. ಇದು ನನಗೆ ಸ್ವಾರ್ಥವನ್ನು ನಾವು ಬಿಡ್ತದೆ. ಯಾಕಂದರೆ ಯೇಸು ಸ್ವಾಮಿ ಹಾಗೆ ಮಾಡಿದರು. ಯೇಸು ಸ್ವಾಮಿ ಮರ್ಯಾದೆಗೆಟ್ಟು ನಡೀಲಿಲ್ಲ. ಯೇಸು ಸ್ವಾಮಿ ಪ್ರಯೋಜನವನ್ನು ಚಿಂತಿಸಲಿಲ್ಲ. ಮತ್ತು ಸಿಟ್ಟುಗೊಳ್ಳುವುದಿಲ್ಲ. ಯೇಸು ಸ್ವಾಮಿ ಎಲ್ಲೂ ಸಿಟ್ಟುಕೊಳ್ಳಲಿಲ್ಲ. ಒಂದು ಸಾರಿ ಸಿಟ್ಟುಕೊಂಡ್ರೆ ಯಾವಾಗ ಆತನ ದೇವಾಲಯದಲ್ಲಿ ನಡೆಸಬೇಕಾದಂಥ ಅನ್ಯಾಯಗಳನ್ನು, ವ್ಯಾಪಾರಗಳನ್ನು ನೋಡಿ ಆತನ ಸಿಟ್ಟುಗೊಂಡ.
ಯಾಕೆ ಗೊತ್ತಾ, ನೀವು ಈ ದೇವರ ಆಲಯವನ್ನು ಪ್ರಾರ್ಥನಾಲಯ ಆಗಿರಬೇಕು ಎಂಬುದಾಗಿ ಹೇಳುವಾಗ ನೀವು ಕಳ್ಳರಗವಿ ಮಾಡಿದ್ದೀರಿ ಎಂಬುದಾಗಿ ಸಿಟ್ಟುಕೊಂಡ. ಆದರೆ ತನ್ನನ್ನು ಹೊಡೆದವರನ್ನು ನೋಡಿ ಸಿಟ್ಟುಕೊಳ್ಳಲಿಲ್ಲ. ಸೊ ನೀನು ದೇವರಿಗಾಗಿ ಒಂದು ವೇಳೆ ಆ ಒಂದು ಸಿಟ್ಟುಗೊಳ್ಳಬಹುದು ಒಳ್ಳೆಯದಕ್ಕೆ, ಆದರೆ ನೀನು ಅನ್ಯಾಯವಾಗಿ ಸಿಟ್ಟುಕೊಳ್ಳುವುದಿಲ್ಲ. ಮತ್ತು ಸ್ವಾಮಿ ಸಿಟ್ಟುಕೊಳ್ಳಲಿಲ್ಲ, ನೀನು ಕೂಡ ಸಿಟ್ಟುಕೊಳ್ಳಬಹುದು. ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಎಷ್ಟೋ ಜನರಿಗೆ ಯಾರಾದರೂ ಒಂದು ಅಪಕಾರ ಮಾಡಿದಾಗ ಮನಸ್ಸೊಳಗೆ ಇಟ್ಕೊಳ್ತೀವಿ, ಸಾಯೋವರೆಗೂ ನೋಡು, ನಾನು ಸಾಯೋವರೆಗೂ, ಅವ್ರು ಸಾಯುವಾಗ ಕೂಡ ನೋಡು ಇಂಥವ್ನು ನನಗೆ ಹಿಂಗೆ ಮಾಡ್ದೆ ಹಾಗೆ ಮಾಡ್ದೆ ಎಂಬುದಾಗಿ ಅಪಕಾರವನ್ನು ಮನಸ್ಸು. ಆದರೆ ಸ್ವಾಮಿ ಕೂಡಲೇ ಕ್ಷಮಿಸ್ತಾ ಇದ್ರು. ಮತ್ತು ಅನ್ಯಾಯವನ್ನು ನೋಡದೆ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡ್ತದೆ. ಅದು ಯಾರೇ ಮಾಡಲಿ, ಒಂದು ಸತ್ಯ ಒಳ್ಳೇದು ಮಾಡಿದ್ರೆ ಸಂತೋಷ ಪಡ್ತದೆ. ಸ್ವಾಮಿ ಹಾಗೆ ಮಾಡ್ತಾಯಿದ್ರು, ಸ್ವಾಮಿ ಹಾಗೆ ಮಾಡ್ತಾಯಿದ್ರು. ಹೋಗಿ ನೀನು ಅದರಂತೆ ಮಾಡು ಎಂಬುದಾಗಿ ಹೇಳಿದರು. ಯಾರಿಗೆ? ಈ ಸಮಾರ್ಯದವನು, ಆ ಒಳ್ಳೆ ಸಮಾರ್ಯದವನ ಕಥೆಯಲ್ಲಿ ನೋಡುವಾಗ ಆತನು ಮಾಡಿದ್ದು, ಆ ಶಾಸ್ತ್ರಿ ಕೇಳಿದ, ಸ್ವಾಮಿ ಪರಲೋಕದಲ್ಲಿ ನಾನು ಮುಂದೆ ಏನು ಮಾಡಬೇಕು ಅನ್ನುವಾಗ, ಹೋಗಿ ನೀನು ಅದರಂತೆ ಮಾಡು, ಹೇಗೆ ಸಮಾರ್ಯದವನು ಮಾಡಿದಂತೆ ನೀನು ಮಾಡು. ಸತ್ಕ್ರಿಯೆ ಮಾಡು, ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡು. ಎಲ್ಲವನ್ನು ಅಣಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ. ಸ್ವಾಮಿ ಮಾಡಿದರು. ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಅದನ್ನು ಕಡೇ 14ನೇದು ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳ್ರಿ ಅಂತ ಸತ್ಯವೇದ ನಮ್ಗೆ ತಿಳಿಸ್ಕೊಡ್ತಾ ಇದೆ. ಹಸ್ರಾದಂಥ ಹುಲ್ಲುಗಾವಲ್ಲಿ ನಾನೊಂದು ವಿಷಯ ಹೇಗೆ ನಾನದು ಕಲಿಯುವಂಥದ್ದು, ಹೇಗೆ ನೋಡುವಂಥದ್ದು. ಸತ್ಯವೇದದಲ್ಲಿ ಯೇಸು ಕ್ರಿಸ್ತನನ್ನು ನೋಡಬೇಕಾಗಿದೆ. ಯಾವ ರೀತಿಯ ಯೇಸು ಕ್ರಿಸ್ತನನ್ನು? ಎಲ್ಲ ರೀತಿಯಲ್ಲಿ ಯೇಸು ಕ್ರಿಸ್ತನ ಕಾಣಿಸ್ತಾ. ಆದರೆ ವಿಶೇಷವಾಗಿ ಪೌಲನು ಕಂಡಿದ್ದು ಯಾವ ರೀತಿಯಲ್ಲಿಂದರೆ, ಆತನ ಹೃದಯದಲ್ಲಿ ಪ್ರೀತಿ ಇರಲಿಲ್ಲ. ಆತನ ಸತ್ಯವೇದದಲ್ಲಿ ಪರಿಷ್ಕಾರವಾಗಿ ನೋಡುವಾಗ ಆತನು ಹೇಳ್ತಾನೆ, ಆತನು ಉಬ್ಬಿಕೊಳ್ಳಬಹುದಾಗಿತ್ತು. ಆತನು ತನ್ನ ಅಧಿಕಾರದಲ್ಲಿ ತನ್ನ ವಿದ್ಯೆಯಲ್ಲಿ ಉಬ್ಬಿಕೊಳ್ಳಬಹುದಾಗಿತ್ತು. ಆದರೆ ಆತನು ಮಾಡಿದ್ದೇನು ಗೊತ್ತೇ? ನಾನೊಂದು ಚಿಕ್ಕ ವಿಷಯವನ್ನು ಒಂದು ಕಥೆಯಾಗಿ ಹೇಳ್ತೇನೆ. ನಾನು ನೀಲಗಿರಿ ಕಾಡಿನಲ್ಲಿ ಬೆಳೆದಂಥವನು. ಅಲ್ಲಿ 3 ತಿಂಗಳು ಮಳೆ, ಯಾವಾಗಲೂ ಮಳೆ ಬೀಳ್ತಾ ಇತ್ತು. ಅದಕ್ಕಾಗಿ 3 ತಿಂಗಳು ನಾವು ಮನೆಯೊಳಗೆ ಇರಬೇಕಾಯಿತು. ಮನೆಯೊಳಗೆ ಒಂದು ದೊಡ್ಡ ಚಿಮ್ನಿ ಇರೋ ರೀತಿಯಲ್ಲಿಟ್ಟು ಅದನ್ನು ಸೌದೆ ಹಾಕಿ 24 ಗಂಟೆ ಬೆಂಕಿ ಹಾಕ್ತಾಯಿದ್ರೆ ನಾವು ಅಲ್ಲೇ ಕೂತು ಆಟ ಆಡ್ತಾ ಇದ್ವಿ. ಮೈಸೂರಿಂದ ಒಬ್ಬ ನಮ್ಮ ದೊಡ್ಡಪ್ಪನ ಮಗ ಒಬ್ಬ ಬರುತ್ತಾ ಇದ್ದ. ಅವ್ನು ಬಂದರೆ ಅವನ ಹತ್ರ ಕತೆ ಕೇಳಲಿಕ್ಕೆ ಆಸೆ. ಯಾಕಂದರೆ ನಾವು ಪಟ್ಟಣ ನೋಡಲಿಲ್ಲ, ಮೈಸೂರು ನೋಡಲಿಲ್ಲ. ಅವ್ನು ಬಂದಾಗ ಮೈಸೂರಿನ ಕಥೆಗಳನ್ನು ಅವ್ನು ಕೇಳಿಸ್ಕೊಂಡು ಕೂತಿದ್ವಿ. ಆತನು ಒಂದು ಸಾರಿ ಹೇಳ್ದ, ಪ್ರೀತಿ ಮೈಸೂರಿನಲ್ಲಿ ಒಂದು ದೊಡ್ಡ ಗಡಿಯಾರ ಇದೆ. ನಮಗೆ ದೊಡ್ಡ ಗಡಿಯಾರ ನಮ್ಮ ಶಾಲೆಯಲ್ಲಿ ಸುಮಾರು ಒಂದು 2 ಅಡಿ ದೊಡ್ಡದ ಒಂದು ಗಡಿಯಾರ. ದೊಡ್ಡ ಗಡಿಯಾರ ನಮ್ಮ ಶಾಲೆಯಲ್ಲಿರುವಂಥ ಗಡಿಯಾರ. ಎಲ್ಲ ಆ ಗಡಿಯಾರ ಹೊಡೆದ್ರೆ ಸುತ್ತಮುತ್ತ ಎಲ್ಲವರೆಗೂ ಕೇಳಿಸ್ತದೆ. ಅಷ್ಟು ದೊಡ್ಡ ಗಡಿಯಾರ, ಭಾಳ ಎತ್ತರದ ಗಡಿಯಾರ. ಹೌದಾ, ನಾವು ಕಲ್ಪನೆ ಮಾಡುವಂಥದ್ದು ಎಷ್ಟು ದೊಡ್ಡ ಗಡಿಯಾರ ಅನ್ನೋದು ಎಷ್ಟು ದೊಡ್ಡದಿರ್ಬೋದು. ಮೈಸೂರಿನ ದೊಡ್ಡ ಗಡಿಯಾರದ ಕುರಿತು ಹೇಳ್ತಾ ಇದ್ದ. ನಂತರ ಹೇಳ್ತಾ ಇದ್ದ, ಆ ಗಡಿಯಾರದ ಸುತ್ತ ಸುಮಾರು ಒಂದು 5 ನಿಮಿಷಕ್ಕೆ 6 ಕಾರ್ಗಳು ಹೋಗ್ತಾ ಇತ್ತು. ನಮಗೆ ವರ್ಷಕ್ಕೆ 1 ಸಾರಿನ 2 ಸಾರಿ ನಮ್ಮ ಪಾಸ್ಟರ್, ನಮ್ಮ ಬೋಧಕರು ಮನೆಗೆ ಬರುವಾಗ ಕಾರ್ನಲ್ಲಿ ಬರೋರು. ಬಂದಾಗ ನಾವು ಪ್ರಾರ್ಥನೆಗೆ ಹೋಗ್ತಾ ಇರಲಿಲ್ಲ, ಏನಿಲ್ಲ. ಆ ಕಾರ್ನ ಮುಟ್ಟಿ ನೋಡ್ತಾ ಇದ್ದ. ರಾತ್ರಿ ಕೂಡ ನಿದ್ರೆಯಲ್ಲಿ ಡ್ರರ್ ಅಂತ ಇದ್ವಿ, ಯಾಕಂದರೆ ಕಾರೇ ನೋಡಿರಲಿಲ್ಲ ನಾವು. ಅಂಥ ಒಂದು ಕಾಡಿನಲ್ಲಿದ್ದಂಥವರು. ಮತ್ತು ನಮಗೇನೂ ಗೊತ್ತಿಲ್ಲ. ಆತನು ಮತ್ತೊಂದು ಹೇಳ್ದ, ಮೈಸೂರಿನ ಒಂದು ದೊಡ್ಡ ಚರ್ಚ್ ಇದೆ, ಸೆಂಟ್ ಫಿಲೋಮಿನಾಸ್ ಚರ್ಚ್ ವಿಷಯದಲ್ಲಿ ತಿಳಿಸ್ತಾ ಇದ್ದ. ಆ ಚರ್ಚಿಗೆ ಎಷ್ಟು ದೊಡ್ಡದು ಗೊತ್ತಾ? ನಾವು ಹೇಳಿದ್ವಿ ನಮ್ಮ ಶಾಲೆ ಎಷ್ಟು ದೊಡ್ಡದ. ನಮ್ಮ ಶಾಲೆ ಈ ದಿವಸ ಹೋಗಿ ನಿಂತರೆ ನಾನು ಕೈ ಚಾಚಿದ್ರೆ ನಾನು ಮಾಡನ್ನು ಮುಟ್ಬೋದು, ಅಷ್ಟು ಚಿಕ್ಕದು. ಯಾಕಂದರೆ ದೊಡ್ಡ ಕಟ್ಟಡ ಕಟ್ತಾ ಇರಲಿಲ್ಲ ಆವಾಗ, ಮಳೆ ಗಾಳಿ ಎಂಬುದಾಗಿ. ಆದರೆ ನಾವು ನಮ್ಮ ಶಾಲೆ ಎಷ್ಟು ದೊಡ್ಡ ಅಲ್ಲ. ಆತನು ಹೇಳಿದಂಥ ಒಂದು ವಿಷಯ ಏನಂದರೆ, ಆ ಚರ್ಚ್ ಬುಡದಲ್ಲಿ ಹೋಗಿ ನಿಂತರೆ, ಆ ಆ ಬುಡದಲ್ಲಿ ನಿಂತು ತಲೆ ಎತ್ತಿ ನೋಡಿದರೆ, ಅದರ ಶಿಖರವನ್ನು ನೋಡಿದರೆ ತಲೆ ಮೇಲಿರುವಂಥ ಟೊಪ್ಪಿ ಕೆಳಗಡೆ ಬೀಳ್ತಾ ಇತ್ತು ಎಂದಾಗಿ, ತಲೆ ಮೇಲಿರುವಂಥ ಹ್ಯಾಟ್ ಕೆಳಗಡೆ ಬೀಳ್ತಾ ಇತ್ತು. ಇದನ್ನು ಪರೀಕ್ಷೆ ಮಾಡಲಿಕ್ಕೆ ನಾವು ನಮ್ಮ ಪಪ್ಪದವರು ಹ್ಯಾಟ್ ಹಾಕೊಂಡು ಪ್ರತಿ ಮರದ ಹತ್ರ ಹೋಗಿ ನಿಂತು ತಲೆ ಎತ್ತಿ ನೋಡೋದು. ಯಾವ ಮರದ ಅಡಿಯಲ್ಲಿ ನಿಂತು ನೋಡುವಾಗ ಟೊಪ್ಪಿ ಬೀಳ್ತದೋ ಅಷ್ಟು ಎತ್ತರ ಅಂತ ಕಲ್ಪನೆ ಮಾಡ್ತಾ ಇದ್ದೀವಿ. ಅದು ಈ ದಿವಸ ನನ್ನ ಕಣ್ಣಿಗೆ ಅಚ್ಚಳಿಯದಂಥ ಚಿತ್ರವಾಗಿದೆ. ಪೌಲನ್ ಮಾಡಿದರೆ ತನ್ನ ವಿಷಯದಲ್ಲಿ ಹೊಗಳಿಕೊಳ್ಳೋಕೆ ಬೇಕಾದಷ್ಟು ಹೇಳ್ದ.
ನಾನು ಇಂಥವನು, ನಾನು ಇಲ್ಲಿ ಕಲ್ತಂಥವನು, ನಾನು ಫರಿಸಾಯನು, ನಾನು ಧರ್ಮಶಾಸ್ತ್ರ ಕಲ್ತವನು, ಗಮಲಿಯೇಲ್ ಎಂಬಂಥ ದೊಡ್ಡ ವಿದ್ವಾಂಸನ ಹತ್ರ ಕಲ್ತಂಥವನು, ನಾನು ರೋಮ ಹಕ್ಕು ಅಂತ ಅನ್ನೋ ವಿಷಯದಲ್ಲಿ ಬಹಳ ದೊಡ್ಡದಾಗಿ ಹೇಳ್ದ. ಈ ಈ ಈಗ ನಾವು ಓದಂಥ ಪ್ರೀತಿಯ ಒಂದು ಮಟ್ಟವನ್ನೆಲ್ಲ ತಿಳಿಸ್ತಾ ಬಂದ, ಸ್ವಪ್ರಯೋಜನವನ್ನು ತಿಳಿಸ್ತಾ, ನಾನು ಕ್ರೈಸ್ತ ಹಿಂಸಕನು, ನಾನು ಪಾಪಿ, ನಿರ್ದೋಷಿ ಎಲ್ಲ ಹೇಳಿ ಕಡೆಗೆ ಹೇಳ್ದ, ನಾನು ಕ್ರಿಸ್ತನ ಶಿಲುಬೆ ಅಡಿ ಬಂದು ತಲೆ ಎತ್ತಿ ನೋಡುವಾಗ ನನ್ನ ಎಲ್ಲ ತನ ಹೋಗ್ಬಿಟ್ಟು ನಾನೊಬ್ಬ ಪಾಪಿಯನ್ನು, ನಾನಲ್ಲ ಕ್ರಿಸ್ತನು ಎಂಬುದಾಗಿ ಹೇಳಿಕೊಳ್ಳುವಂಥ ಸ್ಥಿತಿಗೆ ಆತನ ಬಂದನು ಎಂಬುದಾಗಿ ಹೇಳ್ತಾನೆ. ಈ ದಿವಸ ನಾವು ಕೂಡ ಸತ್ಯವೇದ ಓದುವಾಗ ಯೇಸು ಸ್ವಾಮಿ ತನ್ನನ್ನು ತಗ್ಗಿಸಿಕೊಂಡು ಪ್ರೀತಿಯನ್ನು, ಈ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ದೇವರು ಕಳಿಸಿದಂಥ ಮಹಾಪ್ರೀತಿಯನ್ನು ಆತನು ತೋರಿಸಿಕೊಟ್ಟದ್ರಿಂದ ಈ ದಿವಸ ಇಡೀ ಜಗತ್ತಿನಲ್ಲಿ, ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲೇ ಯೇಸು ಕ್ರಿಸ್ತನನ್ನು ಆರಾಧಿಸುವಂಥ, ಆತನ ರಕ್ಷಕನು, ಒಡೆಯನು ಎಂಬುದಾಗಿ ಎಲ್ಲರೂ ಆರಾಧನೆ ಮಾಡುವಂಥ ಸ್ಥಿತಿಗೆ ಬರ್ತಾ ಇದ್ದಾರೆ. ಈ ಲೋಕದಲ್ಲಿದ್ದಾಗ ಆತನನ್ನು ಯಾರು ಗಮನಿಸಲಿಲ್ಲ. ಆತನ ಅವಸ್ಥೆ ಪಟ್ಟ, ಆತನು ನಡೆದ, ಹಸಿಗೆಗೊಂಡ, ಆತನ ಕಣ್ಣೀರನ್ನು ಸುರಿಸಿದ, ಆತನು ಬಡವರ ಜೊತೆಯಲ್ಲಿದ್ದ, ಆತನು ಊಟಕ್ಕೆ ತೊಂದರೆಯಾಗಿ ಉಪವಾಸ ಇದ್ದ. ಮತ್ತೆ ನೋಡಿದಂಥವರು ಅನೇಕರು ಆತನ ದೂಷಿಸ್ತಾ ಇದ್ದರು. ಆದರೆ ಈ ದಿವಸದಲ್ಲಿ ಆತನ ರಕ್ಷಕನು, ಒಡೆಯನು ಎಂಬುದಾಗಿ ಮೇಲೇರಿಸಲ್ಪಟ್ಟರು. ಕಾರಣ ಆ ಪ್ರೀತಿ. ಸತ್ಯವೇದದಲ್ಲಿ ಆ ಪ್ರೀತಿ ಬರೆಯಲ್ಪಟ್ಟಿದೆ. ಆ ಪ್ರೀತಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಂದರು. ಎಷ್ಟೋ ಪ್ರೀತಿ ಎನ್ನುವಾಗ ನನ್ನ ಕಣ್ಣಿಗೆ ಕಾಣ್ತದೆ. ನಾವು ಚಿಕ್ಕ ಮಕ್ಕಳಿಗೆ ಅದನ್ನು ಬಾಯ್ಪಾಠ ಮಾಡಿಸ್ತಾ ಇದ್ದೇವೆ. ಒಂದು ಚಿಕ್ಕ ಹುಡುಗಿ, ಒಂದು 4 ವರ್ಷದ ಹುಡುಗಿ ತಲೆಗೆ ಪೋನಿಟೈಲ್ ಕಟ್ಟಿತ್ತು, ಫ್ರಿಲ್ ಫ್ರಾಕ್ ಹಾಕಿತ್ತು. ಅದಕ್ಕೆ ಹೇಳ್ತಾ ಇದ್ದ ಆ್ಯಕ್ಷನ್ ಮಾಡಿ, ದೇವರು, ನಾನು ಕೈ ತೋರಿಸಿದಂತೆ ಅದಕ್ಕೆ ಹೇಳಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅನ್ನುವಾಗ, ಎಷ್ಟೋ ನನ್ನ ಕೈ, ದೊಡ್ಡ ಕೈ ಅಗಲಿಸಿ ಹೇಳುವಾಗ ನಾನು ಹೇಳಿದೆ, ಮಗಳೇ ನೀನು ತೋರಿಸು ಅನ್ನುವಾಗ ಆ ಮಗು ಹೇಳ್ತು, ದೇವರು ಲೋಕದ ಮೇಲೆ ಎಷ್ಟೋ ಎಷ್ಟು ಎಷ್ಟೋ 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 ಅನ್ನೋ ಕಡೆಗೆ ಎಷ್ಟೋ ಎಂಬುದಾಗಿ ಹಿಂದೆ ಕೈ ಚಾಚುವಂಥ ರೀತಿಯಲ್ಲಿ ದೇವರು, ಅದಿನ್ನೂ ನನ್ನ ಕಣ್ಣಿಗಿದೆ, ದೇವರು ಎಷ್ಟೋ ಅಳತೆ ಇಲ್ಲದಂಥ ಪ್ರೀತಿ ತೋರಿಸಿ ನನ್ನನ್ನು ಪ್ರೀತಿ ಮಾಡಿದರು. ಇಲ್ಲಾದರೆ ಅಜ್ಞಾನಿಯಾದಂಥ, ಮೊಂಡಾದ ಮೂರ್ಖ ಕುರಿಯಾದಂಥ ನನ್ನನ್ನು ತನ್ನ ಸೇವಕನನ್ನಾಗಿ, ತನ್ನ ಮಗನನ್ನಾಗಿ ಮಾಡಿ, ತನ್ನ ಸೇವಕನನ್ನಾಗಿ ಮಾಡಿ ಈ ದಿವಸ ನಿಮಗೆ ದೇವರ ವಾಕ್ಯ ಹೇಳುವಂಥದ್ದು ನಡೆಸಿದ. ಅದು ಹೇಳಿದ್ದೇನೆಂದರೆ, ಅದು ಹೇಳಿದ್ದು ದೇವರು ತನ್ನ ಪ್ರೀತಿಯನ್ನು ಪ್ರಕಟಪಡಿಸಿದ. ಪ್ರೀತಿಯ ಪತ್ರದಲ್ಲಿ ಬರೆದಿದ್ದಾನೆ. ಅದನ್ನು ಓದುವಾಗ ನನಗೆ ದೇವರ ಪ್ರೀತಿ ಅರ್ಥ ಆಯಿತು. ಪ್ರಿಯರೇ, ಇದನ್ನು ನಾವು ಕುರಿತು ಆಲೋಚನೆ ಮಾಡೋಣ. ಹಸಿರಾದಂಥ ಹುಲ್ಲುಗಾವಲಲ್ಲಿ ನಮಗೆ ಸಿಗುವಂಥ ಶ್ರೇಷ್ಠ ಆಹಾರ, ಒಂದು ವೇಳೆ ಕಾಮ ಎಂಬಂಥ ಆ ಒಂದು ವಿಷಯುಕ್ತವಾದಂಥ ಆ ಒಂದು ಸಸ್ಯವನ್ನು ತಿಂದಿದ್ರೆ ನನ್ನಲ್ಲಿ ವಿಷ ಸೇರಿ ನನಗೆ ದುಷ್ಟತ್ವ ಬರ್ತಾ ಇತ್ತು. ಆದರೆ ಸತ್ಯವೇದ ಓದುವಾಗ ನನ್ನಲ್ಲಿ ಮಧುರತ್ವ ಬಂತು. ನನ್ನ ತಾಯಿ ಸುಮಾರು ಒಂದು 16 ವರ್ಷದ ಹಿಂದೆ ತೀರ್ಕೊಳ್ಳುವಾಗ ಅವ್ರ ಕಡೆಯಲ್ಲಿ ಹೇಳಿದರು, ನೀನು ಭಾಳ ಕೋಪಿಷ್ಟ, ಬಹಳ ನಿನಗೆ ಸಿಟ್ಟು ಬರ್ತಾ ಇತ್ತು, ಆದರೆ ಈಗ ಎಷ್ಟು ಸಾಧುವಾಗಿದ್ದೆ ಅಲ್ವಾ, ನಿನ್ನ ಹೃದಯದಲ್ಲಿ ಎಷ್ಟು ದಯ ಇದೆ, ಎಷ್ಟು ಪ್ರೀತಿ ಇದೆ ಇಲ್ಲ ಎಂಬುದಾಗಿ ಹೇಳಿದರು. ಈ ದಿವಸ ಆ ಪ್ರೀತಿ ಬಂದಿದ್ದು ದೇವರ ವಾಕ್ಯದಿಂದ. ಹೀಗೆ ನಾವು ಸತ್ಯವೇದ ಹಸಿರಾದಂಥ ಹುಲ್ಲುಗಾವಲ್ಲಿ ತಂಗಿಸುವಾಗ ನಾವು ತಿನ್ನಬೇಕು, ಅದನ್ನು ಜೀರ್ಣಿಸಿಕೊಳ್ಳಬೇಕು, ಮೆಲುಕು ಹಾಕಬೇಕು. ಮೆಲುಕು ಹಾಕುವಾಗ ನಮಗೆ ಶಕ್ತಿ ಬರ್ತದೆ. ನಾವು ಈ ಲೋಕ ಪ್ರಯಾಣದಲ್ಲಿ ನಾವು ನಡಿಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಇನ್ನೂ ನಾವು 6 ಮೆಟ್ಟಲುಗಳ ದಾರಿಯನ್ನು ಹತ್ತಬೇಕಾಗಿದೆ. 6 ಮೆಟ್ಟಲುಗಳನ್ನು ಅನೇಕ ವಿಷಯಗಳನ್ನು ನಾವು ಕಲಿಬೇಕಾಗಿದೆ. ನಾವು ಆತನ ಕುರಿಗಳಾಗಿ ಆತನ ಹಿಂಬಾಲಿಸುವಂಥ ಕುರಿ ಆದರೆ ನಾವು ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ದೇವರು ನಮ್ಮನ್ನು ಆ ರೀತಿಯಾಗಿ ನಡೆಸಲಿ ಎಂಬುದಾಗಿ ನಾನು ದೇವರ ಹತ್ರ ಕೇಳ್ತೇನೆ. ದೇವರು ನಿಮ್ಮನ್ನು ಆ ಪ್ರೀತಿಯಲ್ಲಿ, ಸತ್ಯವೇದ ಅಂದರೆ 4, ಒಂದು ಮಾರ್ಗದರ್ಶಿ, ಒಂದು ಪಠ್ಯಪುಸ್ತಕ, ಒಂದು ಮಾರ್ಗದರ್ಶಿ, ನಾನು ಸೇರಬೇಕಾದಂಥ ಸ್ಥಳಕ್ಕೆ ಸರಿಯಾದಂಥ ದಾರಿ ತಪ್ಪದಂತೆ ನಡೆಯಬೇಕಾದಂಥ ಆ ಒಂದು ಮಾರ್ಗವನ್ನು ತೋರಿಸುವಂಥ ಮಾರ್ಗದರ್ಶಿ. 2ನೇದು, ನಾನು ನನ್ನ ಜೀವಿತದಲ್ಲಿ ಪಾಸಾಗಬೇಕು ಅಂದರೆ ತೇರ್ಗಡೆ ಹೊಂದಿ ಒಳ್ಳೆ ಸ್ಥಿತಿಗೆ ಬರಬೇಕು ಅಂದರೆ ಸತ್ಯವೇದ. 3ನೇದು, ನಾನು ಯೋಗ್ಯನಾದಂಥ ವ್ಯಕ್ತಿಯಾಗಿ ಸೈನಿಕನಾಗಬೇಕು ಎಂಬುದಾಗಿ ಹೇಳೋದಕ್ಕಾಗಿ ಆ ಆಜ್ಞೆಗಳ ಪುಸ್ತಕ. 4ನೇದು, ಆತನು ಬರೆದಿರುವಂಥ ಪ್ರೀತಿಯ ಪತ್ರ. ಆ ಪ್ರೀತಿಯ ಪತ್ರವನ್ನು ನಾನು ಓದ್ತಾ ಆತನ ಪ್ರೀತಿಯಲ್ಲಿ ನಾವು ಇರಬೇಕೆಂಬುದಾಗಿ, ಇದೇ ಸತ್ಯವೇದ ಪ್ರಾಮುಖ್ಯವಾದಂಥ ಅರ್ಥ. ದೇವರು ನಿಮ್ಮನ್ನು ಆ ರೀತಿಯಾಗಿ ನಡೆಸಲಿ. ಮುಂದೆ ಇನ್ನೂ ಕೆಲವಾರು ವಿಷಯ ಸತ್ಯವೇದ ಕುರಿತಾಗಿ ನಾವು ಕಲೀಲಿಕ್ಕೆ ಹೋಗೋಣ. ಈ ಒಂದು ಎಪಿಸೋಡ್ಗೆ ನಾನು ನಿಮಗೆ ವಂದನೆ ತಿಳಿಸ್ತೇನೆ. ದೇವರು ದಯಮಾಡಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ,
ಪ್ರೀತಿಸಿ, ಅನುಸರಿಸಿ, ಇತರರಿಗೆ ಇದನ್ನು ಪರಿಚಯಪಡಿಸಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.